ಮಾಡಿದ ಪರ್ವತಗಳ ರಾಜಮೇವಿನಂತೆ ತೀವ್ರವಾಗಿ ಉರಿಯುತ್ತಿತ್ತು. ಕಾಡಿನ ನೆಲದಲ್ಲಿ ಜ್ವಾಲೆಗಳು ನೃತ್ಯ ಮಾಡುತ್ತಿರುವಾಗ ಅರ್ಜುನ ಮತ್ತು ಕೃಷ್ಣನು ತನ್ನ ಸ್ನೇಹಿತನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸಿದ ನಾಗ ತಕ್ಷಕನ ವಿರುದ್ಧ ಯುದ್ಧದಲ್ಲಿ ಭಾಗವಹಿಸಲು ಸಿದ್ಧರಾಗಿ ಕಾದು ಕುಳಿತಿದ್ದರು. ತಮ್ಮ ಹೊಸ ಶಕ್ತಿಗಳಿಂದ ತಮ್ಮ ದಾರಿಯಲ್ಲಿ ಯಾವುದೂ ನಿಲ್ಲಲಾರದು ಎಂಬ ಭರವಸೆ ಅವರಿಗೆ ಇತ್ತು. 3 ಲೋಕಗಳ ಅಡಿಪಾಯವನ್ನು ಅಲುಗಾಡಿಸುವಂತಹ ದೊಡ್ಡ ಯುದ್ಧಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ಖಂಡವ ಕಾಡಿನ ಮಧ್ಯಭಾಗದಲ್ಲಿ ಪರಾಕ್ರಮಶಾಲಿ ಯೋಧರಾದ ಕೃಷ್ಣ ಮತ್ತು ಅರ್ಜುನನು ಯುದ್ಧಕ್ಕೆ ಸವಾರಿ ಮಾಡುತ್ತಿರುವಾಗ ಒಂದು ದೊಡ್ಡ ಹತ್ಯಾಕಾಂಡವು ತೆರೆದುಕೊಂಡಿತು. ಚಿನ್ನದ ರಕ್ಷಾಕವಚದಿಂದ ಅಲಂಕರಿಸಲ್ಪಟ್ಟ ಅವರ ರಥಗಳು ಒಂದೇ ಅಸ್ತಿತ್ವದಂತೆ ಕಾಣುತ್ತಿದ್ದವು. ಅವರ ಚಾಲಕರು ಭೂಮಿಯನ್ನು ಸುತ್ತುವರಿದಾಗ ಪರಿಪೂರ್ಣ ಸಿಂಕೋಪೇಷನ್ನಲ್ಲಿ ಚಲಿಸುತ್ತಿದ್ದರು. ಸಹೋದರರ ಉಪಸ್ಥಿತಿಯು ಚಂಡಮಾರುತದಂತೆ ಇತ್ತು. ಯಾವುದೇ ಪ್ರಾಣಿಯನ್ನು ಮುಟ್ಟಲಿಲ್ಲ. ಅರಣ್ಯವು ಸುಟ್ಟು ಹೋದಾಗ ಜೀವಿಗಳು ಭಯಭೀತರಾಗಿ ಓಡಿಹೋದವು. ಅವುಗಳ ಕೂಗು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಕೆಲವರು ಎಡವಿದರು. ಅವರ ಕಾಲುಗಳು ಜ್ವಾಲೆಯಿಂದ ಸುಟ್ಟು ಹೋದವು. ಇತರರು ಹೊಗೆ ಮತ್ತು ಶಾಖದಿಂದ ಕುರುಡರಾದರು. ತಾಯಂದಿರು ತಮ್ಮ ಮಕ್ಕಳನ್ನು ಹತ್ತಿರಕ್ಕೆ ತೊಟ್ಟರು. ತಂದೆ ತಮ್ಮ ಕುಟುಂಬಗಳನ್ನು ರಕ್ಷಿಸಿದರು. ಆದರೆ ಅದು ತುಂಬಾ ತಡವಾಗಿತ್ತು. ನರಕವು ಅವರೆಲ್ಲರನ್ನೂ ಸೇವಿಸಿತು. ಕಾಡಿನೊಳಗಿನ ಕೊಳಗಳು ಮತ್ತು ಕೊಳಗಳು ಕುದಿಯುತ್ತಾ ಒಳಗೆ ವಾಸಿಸುತ್ತಿದ್ದ ಮೀನುಗಳು ಮತ್ತು ಆಮೆಗಳನ್ನು ಕೊಂದು ಹಾಕಿದವು. ಪ್ರಾಣಿಗಳು ನಾಶವಾಗುತ್ತಿದ್ದಂತೆ ಗಾಳಿಯು ಸುಡುವ ಮಾಂಸದ ದುರ್ವಾಸನೆಯಿಂದ ತುಂಬಿತ್ತು. ಅವುಗಳ ದೇಹಗಳು ಸುಟ್ಟ ಅವಶೇಷಗಳಾಗಿ ಕುಸಿದವು. ಪಕ್ಷಿಗಳು ಹಾರಿ ಹೋದವು. ಅರ್ಜುನನ ವೇಗವಾದ ಬಾಣಗಳಿಂದ ಚುಚ್ಚಿದವು. ಕೆಳಗಿರುವ ಉರಿಯುತ್ತಿರುವ ನರಕಕ್ಕೆ ಬೀಳುತ್ತಿದ್ದ ವಧೆಯು ಮುಂದುವರೆದಂತೆ ಅರಣ್ಯವು ಅವ್ಯವಸ್ಥೆ ಮತ್ತು ಭೀತಿಯ ಕೋಲಾಹಲವಾಗಿ ಮಾರ್ಪಟ್ಟಿತು. ಪ್ರಾಣಿಗಳ ಕೂಗುಗಳು ಕಿವುಡುತನದ ಗರ್ಜನೆಗೆ ಏರಿತು. ಹಿಂದಿನ ದಿನಗಳಲ್ಲಿ ಸಮುದ್ರದ ಮಂಥನದ ಕೋಲಾಹಲಕ್ಕೆ ಪೈಪೋಟಿ ನೀಡಿತು. ದೇವರುಗಳೂ ಸಹ ಈ ದೃಶ್ಯದಿಂದ ಪ್ರಭಾವಿತರಾದರು. ಅವರು ವಿನಾಶವನ್ನು ನೋಡಿದಾಗ ಅವರ ಆತಂಕವು ಸ್ಪಷ್ಟವಾಗಿತ್ತು. ದೇವತೆಗಳ ರಾಜನಾದ ಇಂದ್ರನನ್ನು ಅವನ ಆಕಾಶ ಸ್ನೇಹಿತರು ಸಂಪರ್ಕಿಸಿದರು. ಅವರು ಅಗ್ನಿ, ದೇವತೆಯಾದ ಅಗ್ನಿ ಏಕೆ ಕೆಳಗಿನ ಪ್ರಪಂಚದ ಮೇಲೆ ಅಂತಹ ವಿನಾಶವನ್ನು ಉಂಟುಮಾಡುತ್ತಿದ್ದಾನೆ ಎಂಬುದನ್ನು ವಿವರಿಸಲು ಕೇಳಿದರು. ಎಲ್ಲವೂ ಕೊನೆಗೊಳ್ಳುವ ಸಮಯ ಬಂದಿದೆಯೇ ಎಂದು ಅವರು ವಿಚಾರಿಸಿದರು. ಇಂದ್ರನ ಪ್ರತಿಕ್ರಿಯೆಯು ಕ್ರಮಕ್ಕೆ ಕರೆ ನೀಡಿತು. ಅವನು ಅರಣ್ಯ ಮತ್ತು ಅದರ ನಿವಾಸಿಗಳ ಪರವಾಗಿ ಮಧ್ಯಸ್ಥಿಕೆ ವಹಿಸುತ್ತಾನೆ. ಇಂದ್ರನು ತನ್ನ ಕೈಗಳಿಂದ ಮೋಡಗಳನ್ನು ಕರೆದು ಉರಿಯುತ್ತಿರುವ ಕಾಡಿನ ಮೇಲೆ ತಮ್ಮ ನೀರನ್ನು ಸುರಿಸುವಂತೆ ಆದೇಶಿಸಿದನು. ಆಕಾಶದಿಂದ ಸಾವಿರಾರು ಸಮೂಹ ಮೋಡಗಳು ಇಳಿದವು. ಆದರೆ ಅಯ್ಯೋ, ಅವುಗಳ ನೀರು ಕೆಳಗಿರುವ ಒಣಗಿದ ಭೂಮಿಯನ್ನು ತಲುಪುವ ಮೊದಲೇ ಜ್ವಾಲೆಗಳ ಶಾಖದಿಂದ ಆವಿಯಾಯಿತು. ಕೋಪಗೊಂಡ ಅಧಿಯರೆದುರಾಳಿ, ನಾಮುಚಿಯ ಕೊಲೆಗಾರ ಇನ್ನೂ ಹೆಚ್ಚಿನ ಬೃಹತ್ ಮೋಡಗಳನ್ನು ಸಂಗ್ರಹಿಸಿ ಕಾಡಿನ ಮೇಲೆ ಧಾರಾಕಾರ ಮಳೆಯನ್ನು ಸುರಿಸಿದನು. ಬೆಂಕಿ ಮತ್ತು ನೀರಿನ ನಡುವಿನ ಯುದ್ಧವು ಆಕಾಶದಾದ್ಯಂತ ಮಿಂಚು ಹೊಳೆಯುವುದರೊಂದಿಗೆ 2 ಅಂಶಗಳು ಭಯಾನಕ ಮತ್ತು ವಿಸ್ಮಯಕಾರಿ 2 ದೃಶ್ಯಗಳಲ್ಲಿ ಘರ್ಷಣೆಗೊಂಡವು. ಒಂದು ಕಾಲದಲ್ಲಿ ಹಸಿರು ಧಾಮವಾಗಿದ್ದ ಖಂಡವ ಅರಣ್ಯವು ಅವ್ಯವಸ್ಥೆಯ ಕಣಾಯಿ ಆಗಿ ಮಾರ್ಪಟ್ಟಿತ್ತು. ಅದರ ಅದೃಷ್ಟವು ಅನಿಶ್ಚಿತವಾಗಿ ಸಮತೋಲನದಲ್ಲಿ ತೂಗಾಡುತ್ತಿತ್ತು. ಸೂರ್ಯನು ಖಾಂಡವನ ಕಾಡಿನ ಮೇಲೆ ಮುಳುಗುತ್ತಿದ್ದಾಗ ಪಾಂಡುವಿನ ಮಗ ಅರ್ಜುನನು ಯುದ್ಧಕ್ಕೆ ಸಿದ್ಧನಾಗುತ್ತಿರುವಾಗ ಮರಗಳ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾನೆ. ಅವನ ಪರಮ ಶತ್ರುವಾದ ಇಂದ್ರನು ಕಾಡಿಗೆ ಬೆಂಕಿ ಹಚ್ಚಲು ಧಾರಾಕಾರ ಮಳೆಯನ್ನು ಸುರಿಸಿದ್ದನು. ಆದರೆ ಅರ್ಜುನನು ತಡೆಯುವಂತಿರಲಿಲ್ಲ. ತನ್ನ ಅತ್ಯುತ್ತಮ ಶಸ್ತ್ರಾಸ್ತ್ರಗಳನ್ನು ಬಳಸಿ ತನ್ನದೇ ಆದ ಚಂಡಮಾರುತವನ್ನು ಕರೆದನು. ದಟ್ಟವಾದ ಮಂಜಿನಂತೆ ಆಕಾಶವನ್ನು ಆವರಿಸಿದ ಅಸಂಖ್ಯಾತ ಬಾಣಗಳನ್ನು ಹಾರಿಸಿದನು
ಆ ಅರಣ್ಯವು ಜ್ವಾಲೆಯ ಸಮುದ್ರವಾಗಿತ್ತು, ಏಕೆಂದರೆ ತಕ್ಷಕನ ಮಗ ಅಶ್ವಸೇನನು ತಪ್ಪಿಸಿಕೊಳ್ಳಲು ತೀವ್ರವಾಗಿ ಪ್ರಯತ್ನಿಸಿದನು. ಅವನ ತಾಯಿಯಾದ ಸರ್ಪವು ಅವನನ್ನು ಉಳಿಸುವ ಪ್ರಯತ್ನದಲ್ಲಿ ಅವನ ತಲೆ ಮತ್ತು ಬಾಲವನ್ನು ನುಂಗಿತು. ಆದರೆ ಅರ್ಜುನನ ತೀಕ್ಷ್ಣವಾದ ಬಾಣವು ಅವಳನ್ನು ಹೊಡೆದು ಅವಳ ದೇಹವನ್ನು ಅವಳದೇ ದೇಹದಿಂದ ಬೇರ್ಪಡಿಸಿತು. ಅವ್ಯವಸ್ಥೆಗೆ ಸಾಕ್ಷಿಯಾದ ಇಂದ್ರನು ತೀವ್ರವಾದ ಗಾಳಿಯ ಹೊಡೆತದಿಂದ ಮಧ್ಯಪ್ರವೇಶಿಸಿ ಅರ್ಜುನನನ್ನು ಒಂದು ಕ್ಷಣ ಪ್ರಜ್ಞೆ ತಪ್ಪಿಸಿದನು. ಅರ್ಜುನನು ತನ್ನ ಪ್ರಜ್ಞೆಯನ್ನು ಮರಳಿ ಪಡೆದಾಗ ಅವನು ಆ ವಂಚನೆಯಿಂದ ಕೋಪಗೊಂಡನು ಮತ್ತು ಆಕಾಶಕ್ಕೆ ಓಡಿಹೋಗಲು ಧೈರ್ಯ ಮಾಡಿದ ಯಾವುದೇ ಪ್ರಾಣಿಯನ್ನು ಕೊಂದು ಹಾಕಿದನು. ವಿದತ್ಸು ಅಗ್ನಿ ಮತ್ತು ವಾಸುದೇವನು ಅಶ್ವಸೇನನನ್ನು ಶಪಿಸಿದನು. ಅವನನ್ನು ಎಂದಿಗೂ ಪ್ರಸಿದ್ಧನಾಗಬಾರದೆಂದು ಖಂಡಿಸಿದನು. ಜಿಷ್ಣುವಿನ ಕೋಪವು ಆಕಾಶವನ್ನು ಬಾಣಗಳ ಮೋಡದಿಂದ ಮುಚ್ಚಿದಾಗ ಸರ್ಪವನ್ನು ಎದುರಿಸಲು ಪ್ರಯತ್ನಿಸಿದಾಗ ಮಾತ್ರ ಬೆಳೆಯಿತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮಳೆಯಿಂದ ತುಂಬಿದ ಮೋಡಗಳ ಸಮೂಹವನ್ನು ಹುಟ್ಟುಹಾಕಿತು. ಗುಡುಗು ಮಿಂಚು ಹೊಳೆಯಿತು. ಆದರೆ ಅರ್ಜುನನಿಗೆ ಅಚ್ಚರಿಯಾಗಲಿಲ್ಲ. ಅವನು ಚಂಡಮಾರುತವನ್ನು ಹೋಗಲಾಡಿಸಲು ಮಂತ್ರಗಳಿಂದ ತುಂಬಿದ ಅತ್ಯುತ್ತಮ ಆಯುಧವಾದ ವಾಯವ್ಯವನ್ನು ಕರೆದನು. ಶಕ್ತಿಯ ಸ್ಫೋಟದೊಂದಿಗೆ ಮೋಡಗಳು ಕಣ್ಮರೆಯಾದವು ಮತ್ತು ಆಕಾಶವು ಸ್ವಚ್ಛವಾಯಿತು. ತನ್ನ ಸ್ವಂತ ಪರಾಕ್ರಮದಿಂದ ಸಂತೋಷಗೊಂಡ ಅಗ್ನಿ ತನ್ನ ಎಲ್ಲಾ ವೈಭವದಿಂದ ಹೊಳೆಯುತ್ತಾ ತನ್ನ ಗರ್ಜನೆಯಿಂದ ಬ್ರಹ್ಮಾಂಡವನ್ನು ತುಂಬಿದನು. ಅತ್ಯುತ್ತಮವಾದ ಗರಿಗಳನ್ನು ಹೊಂದಿದ್ದ ಗರುಡ ಬುಡಕಟ್ಟಿನ ಪಕ್ಷಿಗಳು ತಮ್ಮ ಗುಡುಗು ರೆಕ್ಕೆಗಳಿಂದ ಕೃಷ್ಣ ಮತ್ತು ಅರ್ಜುನನನ್ನು ಹೊಡೆಯಲು ಉತ್ಸುಕವಾಗಿ ಆಕಾಶದ ಮೇಲಿನಿಂದ ಇಳಿದವು. ವಾಂತಿ ಮಾಡುವ ವಿಷಪೂರಿತ ನಾಗಗಳು ಸಹ ಹತ್ತಿರವಾದರು. ಅರ್ಜುನನು ತನ್ನ ಕೋಪದಲ್ಲಿ ಮುಳುಗಿದ ಬಾಣಗಳಿಂದ ಅವುಗಳನ್ನು ಕಡಿದು ಪಕ್ಷಿಗಳು ಮತ್ತು ಹಾವುಗಳನ್ನು ಕೆಳಗಿರುವ ಉರಿಯುತ್ತಿರುವ ಅಂಶಕ್ಕೆ ಅಪ್ಪಳಿಸಿದನು. ಯಂತ್ರಗಳು ಮತ್ತು ಕಾವಲು ಬಂಡೆಗಳೊಂದಿಗೆ ಶಸ್ತ್ರಸಜ್ಜಿತರಾದ ಅಸುರರು, ಗಾಂಧರ್ವರು, ಯಕ್ಷರು, ರಾಕ್ಷಸರು ಮತ್ತು ನಾಗರು ಕೃಷ್ಣ ಮತ್ತು ಪಾರ್ಥರನ್ನು ಹೊಡೆಯಲು ಮುಂದಾದರು. ಆದರೆ ವಿಭತ್ಸುವಿನ ತೀಕ್ಷ್ಣವಾದ ಬಾಣಗಳು ಅವರ ತಲೆಗಳನ್ನು ಹೊಡೆದವು. ಆದರೆ ಕೃಷ್ಣನು ತನ್ನ ಡಿಸ್ಕಸ್ ಅನ್ನು ವಿನಾಶಕಾರಿ ಪರಿಣಾಮದಿಂದ ಹೊಡೆದನು. ಆಕಾಶಗಳ ಅಧಿಪತಿಯಾದ ಸಕ್ಕನು ತನ್ನ ಬಿಳಿ ಆನೆಯ ಮೇಲೆ ಕೈಯಲ್ಲಿ ಗುಡುಗು ಹಿಡಿದುಕೊಂಡು ಸವಾರಿ ಮಾಡುತ್ತಿದ್ದಾಗ ಯುದ್ಧವು ತೀವ್ರಗೊಂಡಿತು. ಅರ್ಜುನನ ಪರಾಕ್ರಮವನ್ನು ನೋಡಿದ ದೇವರುಗಳು ತಮ್ಮ ಶಸ್ತ್ರಾಸ್ತ್ರಗಳನ್ನು ಎತ್ತಿದರು. ಯಮನು ಮರಣದ ಗದೆಯನ್ನು ಹಿಡಿದನು. ಕುಬೇರನು ಮೊನಸಾದ ದಂಡನ್ನು ಹಿಡಿದನು ಮತ್ತು ವರುಣನು ಗೂನು ಮತ್ತು ಸುಂದರ ಕ್ಷಿಪಣಿಯನ್ನು ಹಿಡಿದನು. ಸಂಘರ್ಷವು ತೀವ್ರಗೊಳ್ಳುತ್ತಿದ್ದಂತೆ ಇಂದ್ರಿಯಗಳನ್ನು ಕಸಿದುಕೊಳ್ಳುವ ಹಲವಾರು ನಿದರ್ಶನಗಳು ಕಾಣಿಸಿಕೊಂಡವು. ಆದರೆ ಅರ್ಜುನ ಮತ್ತು ಕೃಷ್ಣನು ಯುದ್ಧದಲ್ಲಿ ಪಟ್ಟುಬಿಡದೆ ದೃಢವಾಗಿ ನಿಂತರು. ದೇವರುಗಳು ಪದೇ ಪದೇ ಅವರೊಂದಿಗೆ ಘರ್ಷಣೆ ನಡೆಸಿದರು. ಹೊತ್ತಿ ಉರಿಯುತ್ತಿರುವ ನರಕದ ನಡುವೆ ಕಂಡವ ಅರಣ್ಯದ ನಿವಾಸಿಗಳು ಸಂಪೂರ್ಣ ಅವ್ಯವಸ್ಥೆಯ ಸ್ಥಿತಿಯಲ್ಲಿದ್ದರು. ದಾನವರು, ರಾಕ್ಷಸರು, ನಾಗರು, ತೋಳಗಳು, ಕರಡಿಗಳು, ಹುಲಿಗಳು, ಸಿಂಹಗಳು, ಆನೆಗಳು, ಜಿಂಕೆಗಳು, ಎಮ್ಮೆಗಳು ಮತ್ತು ಅಸಂಖ್ಯಾತ ಇತರ ಜೀವಿಗಳು ತಮ್ಮ ಸುತ್ತಲೂ ಅರಣ್ಯವು ಉರಿಯುತ್ತಿರುವುದರಿಂದ ಭಯಭೀತರಾಗಿ ಓಡಿಹೋದವು. ಕೃಷ್ಣ ಮತ್ತು ಅರ್ಜುನರು ತಮ್ಮ ಶಸ್ತ್ರಾಸ್ತ್ರಗಳೊಂದಿಗೆ ಸಿದ್ಧರಾಗಿದ್ದರು. ಅವರ ಮುಖಗಳು ಕಠಿಣವಾಗಿದ್ದವು ಮತ್ತು ದೃಢವಾಗಿದ್ದವು. ಜ್ವಾಲೆಗಳು ಅರಣ್ಯವನ್ನು ಆವರಿಸುತ್ತಿದ್ದಂತೆ ಕಿವುಡುತನದ ಗರ್ಜನೆಯು ಗಾಳಿಯನ್ನು ತುಂಬಿತ್ತು. ಭಯದಿಂದ ಪಾರ್ಶ್ವವಾಯುವಿಗೆ ಒಳಗಾದ ಜೀವಿಗಳು ಚಲನೆಯ ಶಕ್ತಿಯನ್ನು ಕಳೆದುಕೊಂಡವು. ಕೃಷ್ಣ ಅವನ ಕಪ್ಪು ಬಣ್ಣವು ಆಕಾಶವನ್ನು ಕತ್ತಲಾಗಿ ತೋರುತ್ತಿತ್ತು. ಅವರ ಮೇಲೆ ತನ್ನ ಡಿಸ್ಕಸ್ ಅನ್ನು ಎಸೆದನು. ಡಿಸ್ಕಸ್ ಅವ್ಯವಸ್ಥೆಯ ಮೂಲಕ ಕತ್ತರಿಸಿತು. 100 ಜೀವಿಗಳನ್ನು ಕತ್ತರಿಸಿತು ಮತ್ತು ಅವುಗಳನ್ನು ಬೆಂಕಿಯ ದೇವತೆಯಾದ ಅಗ್ನಿಯ ಬಾಯಿಯಲ್ಲಿ ಬೀಳಿಸಿತು. ರಕ್ತ ಮತ್ತು ಕೊಬ್ಬಿನಿಂದ ಆವೃತವಾದ ಅಸುರರು ತಮ್ಮ ಕೊಳೆತ ಸ್ಥಿತಿಯಲ್ಲಿ ಸಂಜೆಯ ಮೋಡಗಳನ್ನು ಹೊರುತ್ತಿದ್ದರು.
ಕೃಷ್ಣನು ಸಾವಿನಂತೆಯೇ ಚಲಿಸಿದನು. ಪಿಶಾಚರು, ಪಕ್ಷಿಗಳು, ನಾಗಗಳು ಮತ್ತು ಇತರ ಜೀವಿಗಳನ್ನು ಸಾವಿರಾರು ಜನರು ಕೊಂದು ಹಾಕಿದನು. ಅವನ ಕೈಯಿಂದ ಪದೇ ಪದೇ ಎಸೆಯಲಾದ ಅವನ ಡಿಸ್ಕಸ್ ಪ್ರತಿವಧೆಯ ನಂತರ ಅದರ ಮುಂದಿನ ಬಲಿಪಶುವಿಗಾಗಿ ಉತ್ಸುಕನಾಗಿದ್ದಂತೆ ಅವನ ಬಳಿಗೆ ಮರಳಿತು. ಜ್ವಾಲೆಗಳನ್ನು ನಂದಿಸಲು ಒಟ್ಟುಗೂಡಿದ ಆಕಾಶವಾಸಿಗಳು ಕೃಷ್ಣನ ಶಕ್ತಿಯಿಂದ ಅರಣ್ಯವನ್ನು ರಕ್ಷಿಸಲು ಸಾಧ್ಯವಿಲ್ಲವೆಂದು ಅರಿತುಕೊಂಡರು. ಅವರು ತಮ್ಮ ಪ್ರಯತ್ನಗಳನ್ನು ತ್ಯಜಿಸಿ ಹಿಮ್ಮೆಟ್ಟಿದರು. ಅಮರರ ಮುಖ್ಯಸ್ಥನಾದ ಇಂದ್ರನು ಅವರ ಹಿಮ್ಮೆಟ್ಟುವಿಕೆಯನ್ನು ನೋಡಿ ಸಂತೋಷದ ಅಲೆಯನ್ನು ಅನುಭವಿಸಿದನು ಮತ್ತು ಕೃಷ್ಣ ಮತ್ತು ಅರ್ಜುನರ ಪರಾಕ್ರಮವನ್ನು ಸಾರಿಸಿದನು. ಆಕಾಶಗಳು ಓಡಿ ಹೋಗುತ್ತಿದ್ದಂತೆ ಇಂದ್ರನನ್ನು ಉದ್ದೇಶಿಸಿ ಒಂದು ಅಸಂಬದ್ಧ ಧ್ವನಿಯು ಹೊರಹೊಮ್ಮಿತು. ಓ ವಾಸವ, ನನ್ನ ಮಾತುಗಳಿಂದ ತಿಳಿಯಿರಿ. ವಾಸುದೇವ ಮತ್ತು ಅರ್ಜುನರನ್ನು ಯುದ್ಧದಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಅವರು ನರ ಮತ್ತು ನಾರಾಯಣ ಸ್ವರ್ಗದಲ್ಲಿ ಕೇಳಿದ ಪ್ರಾಚೀನ ದೇವರುಗಳು. ಆ ಧ್ವನಿಯು ಕೃಷ್ಣ ಮತ್ತು ಅರ್ಜುನನ ಅಜೇಯತೆಯನ್ನು, ಅವರ ಶಕ್ತಿ ಮತ್ತು ಪರಾಕ್ರಮವನ್ನು ಇಂದ್ರನಿಗೆ ಬಹಿರಂಗಪಡಿಸಿತು. ಹೋಲಿಸಲಾಗದಷ್ಟು ಇಂದ್ರನು ತನ್ನ ಕೋಪ ಮತ್ತು ಅಸೂಯೆ ತ್ಯಜಿಸಿ ತನ್ನ ಸೈನಿಕರೊಂದಿಗೆ ಹಿಮ್ಮೆಟ್ಟಿದನು. ಕೃಷ್ಣ ಮತ್ತು ಅರ್ಜುನರನ್ನು ಕಂಡವ ಅರಣ್ಯದ ನಾಶವನ್ನು ಮುಂದುವರಿಸಲು ಬಿಟ್ಟು ಸ್ವರ್ಗವಾಸಿಗಳು ಅವನನ್ನು ಹಿಂಬಾಲಿಸಿದರು. ಸಿಂಹದ ಗರ್ಜನೆಯೊಂದಿಗೆ ಅವರು ಬೆಂಕಿಯ ಸ್ಫೋಟದಲ್ಲಿ ನಿಂದಿತರಾಗಿ ಸಹಾಯ ಮಾಡಿದರು. ಅದರ ಗಡಿಯೊಳಗೆ ವಾಸಿಸುತ್ತಿದ್ದ ಅಸಂಖ್ಯಾತ ಜೀವಿಗಳನ್ನು ಕೊಂದು ಹಾಕಿದ್ದರು. ಅರ್ಜುನನು ಷಳಕಾಲದ ಎಲೆಗಳಂತೆ ಆಕಾಶಗಳನ್ನು ಚದುರಿಸಿದನು. ಅವನ ಬಾಣಗಳು ಅರಣ್ಯವಾಸಿಗಳ ಮೇಲೆ ಮಾರಣಾಂತಿಕ ನಿಖರತೆಯಿಂದ ಸುರಿದವು. ಸುಡುವ ಕಾಡಿನಿಂದ ಯಾವುದೇ ಜೀವಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಓಡಿ ಹೋಗಲು ಪ್ರಯತ್ನಿಸಿದವರನ್ನು ಅರ್ಜುನನ ಸ್ಥಿರವಾದ ಗುರಿಯಿಂದ ಕತ್ತರಿಸಲಾಯಿತು. ಜ್ವಾಲೆಗಳು ಮೇಲೇರುತ್ತಿದ್ದಂತೆ ಅಗ್ನಿ ದೇವತೆಯಾದ ಅಗ್ನಿ ಪ್ರಾಣಿಯ ಕೊಬ್ಬಿನ ಅಮೃತದಂತಹ ಹೊಳೆಯಲ್ಲಿ ಕುಡಿದನು. ಅವನ ಕಣ್ಣುಗಳು ತಾಮ್ರದ ತೀವ್ರತೆಯಿಂದ ಹೊಳೆಯುತ್ತಿದ್ದ ವಿನಾಶವು ಉಲ್ಬಣಗೊಳ್ಳುತ್ತಿದ್ದಂತೆ ಮಾಯಾ ಎಂಬ ಹೆಸರಿನ ಒಬ್ಬನೇ ಅಸುರನು ಯಕ್ಷಕನ ವಾಸಸ್ಥಾನದಿಂದ ತಪ್ಪಿಸಿಕೊಂಡನು. ಅಗ್ನಿ ತಲೆಯ ಮೇಲೆ ಮಡಿಕೆಗಳನ್ನು ಹೊಂದಿರುವ ದೇಹವನ್ನು ಊಹಿಸಿಕೊಂಡು ಮಾಯೆಯನ್ನು ಬೆನ್ನಟ್ಟಿದನು. ಅವನನ್ನು ಸೇವಿಸಲು ನಿರ್ಧರಿಸಿದನು. ಆದರೆ ಅಗ್ನಿಯ ಜ್ವಾಲೆಗಳಂತೆಯೇ ಕಂಡವ ಕಾಡಿನ ಮಧ್ಯಭಾಗದಲ್ಲಿ ಬೆಂಕಿಯ ದೇವತೆಯಾದ ಅಗ್ನಿಯಿಂದ ಪ್ರಚೋದಿಸಲ್ಪಟ್ಟ ಒಂದು ದೊಡ್ಡ ಬೆಂಕಿಯ ಜ್ವಾಲೆ ಉರಿಯಿತು. ಜ್ವಾಲೆಗಳು ತಮ್ಮ ಮಾರ್ಗದಲ್ಲಿ ಎಲ್ಲವನ್ನೂ ಸೇವಿಸಿದವು. ಬೂದಿ ಮತ್ತು ಸುಟ್ಟ ಅವಶೇಷಗಳನ್ನು ಹೊರತುಪಡಿಸಿ ಏನನ್ನೂ ಬಿಡಲಿಲ್ಲ. ಆದರೂ ಈ ನರಕದ ನಡುವೆ ಸನ್ನಕಸ್ ಎಂದು ಕರೆಯಲ್ಪಡುವ ಪಕ್ಷಿಗಳ ಗುಂಪೊಂದು ವಿನಾಶದಿಂದ ಮುಕ್ತವಾಗಿತ್ತು. ರಾಜನಾದ ಜನಮೇಜಯನು ಈ ವಿದ್ಯಮಾನದಿಂದ ಗೊಂದಲಕ್ಕೊಳಗಾದನು ಮತ್ತು ಅವನ ಬುದ್ಧಿವಂತ ಸಲಹೆಗಾರನಾದ ವೈಶಂಪಾಯನನಿಂದ ವಿವರಣೆಯನ್ನು ಕೇಳಿದನು. ವೈಶಂಪಾಯನನು ತಪಸ್ಸಿಗೆ ಮತ್ತು ಪವಿತ್ರ ಗ್ರಂಥಗಳ ಅಧ್ಯಯನಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡ ಪ್ರಸಿದ್ಧ ಋಷಿಯಾದ ಮಂಡಪಾಲನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಮಂಡಪಾಲನು ಆಧ್ಯಾತ್ಮಿಕ ಬೆಳವಣಿಗೆಯ ಪರಾಕಾಷ್ಠೆಯನ್ನು ತಲುಪಿದ್ದನು. ಆದರೆ ಅವನ ಭಕ್ತಿಯ ಹೊರತಾಗಿಯೂ ಅವನು ಜನನ ಮತ್ತು ಮರಣದ ಚಕ್ರವನ್ನು ಮೀರಲು ಸಾಧ್ಯವಾಗಲಿಲ್ಲ. ಅವನ ವಿಮೋಚನೆಯನ್ನು ಸಾಧಿಸುವಲ್ಲಿ ಅವನ ವೈಫಲ್ಯವು ಪರಿಹರಿಸಲಾಗದ ಸಾಲದಿಂದಾಗಿದೆ ಎಂದು ಆಕಾಶ ಜೀವಿಗಳು ಅವನಿಗೆ ಬಹಿರಂಗಪಡಿಸಿದವು. ಸಂತತಿಯನ್ನು ಉತ್ಪಾದಿಸುವ ಕರ್ತವ್ಯ ಅವರು ಮಕ್ಕಳನ್ನು ಪಡೆಯುವಂತೆ ಸಲಹೆ ನೀಡಿದರು. ಇದು ಅವನಿಗೆ ಆನಂದದ ಕ್ಷೇತ್ರಗಳಿಗೆ ಪ್ರವೇಶವನ್ನು ನೀಡುತ್ತದೆ ಎಂದು ಭರವಸೆ ನೀಡಿದರು. ಅವರ ಮಾತುಗಳಿಂದ ಪ್ರೇರಿತರಾದ ಮಂಡಪಾಲನು ತಾನು ಈ ಜವಾಬ್ದಾರಿಯನ್ನು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೇಗೆ ಪೂರೈಸಬಹುದೆಂದು ಯೋಚಿಸಿದನು. ಪಕ್ಷಿಗಳು ವಿಶ್ವದ ಅತ್ಯಂತ ಫಲವತ್ತಾದ ಜೀವಿಗಳು ಎಂದು ಅರಿತುಕೊಂಡ ಅವನು ಸಂಗಕ ಪಕ್ಷಿ ರೂಪವನ್ನು ಪಡೆದುಕೊಳ್ಳಲು ನಿರ್ಧರಿಸಿದನು. ಈ ವೇಷದಲ್ಲಿ ಅವನು ಜರಿತಾ ಎಂಬ ಹೆಣ್ಣು ಪಕ್ಷಿಯೊಂದಿಗೆ ಸಂಗಮಿಸಿದನು ಮತ್ತು ಅವರು ಒಟ್ಟಾಗಿ
ವೇದಗಳ ಪಟ್ಟಣದಲ್ಲಿ ನುರಿತ 4 ಗಂಡು ಮಕ್ಕಳನ್ನು ಪಡೆದರೂ ಮಂಡಪಾಲನು ತನ್ನ ಮಕ್ಕಳನ್ನು ಜರೀತನೊಂದಿಗೆ ಬಿಡಲು ಸಿದ್ಧವಾಗುತ್ತಿದ್ದಂತೆ ಅಗ್ನಿ ಅವರ ಮುಂಬರುವ ಭೇಟಿಯು ಶೀಘ್ರದಲ್ಲೇ ಅರಣ್ಯವನ್ನು ಆವರಿಸುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಅವರ ಸುರಕ್ಷತೆಯ ಭಯದಿಂದ ಮಂಡಪಾಲನು ತನ್ನ ಸಂತತಿಯನ್ನು ಉಳಿಸಿಕೊಳ್ಳಲು ಬೆಂಕಿಯ ದೇವರ ಮನವೊಲಿಸಲು ಪ್ರಯತ್ನಿಸಿದನು. ಪೂಜ್ಯಭಾವ ಮತ್ತು ನಮ್ರತೆಯಿಂದ ಅವನು ಅಗ್ನಿಯನ್ನು ಉದ್ದೇಶಿಸಿ ಬ್ರಹ್ಮಾಂಡದಲ್ಲಿ ದೇವತೆಯ ಶಕ್ತಿ ಮತ್ತು ಪ್ರಾಮುಖ್ಯತೆಯನ್ನು ಅಂಗೀಕರಿಸಿದನು. ಮಂಡಪಾಲನು ಅಗ್ನಿಯನ್ನು ಸೃಷ್ಟಿ, ವಿನಾಶ ಮತ್ತು ಪೋಷಣೆಯ ಮೂರ್ತರೂಪವೆಂದು ಹೊಗಳಿದನು. ಇದು ಜೀವನದ ಮೂಲತತ್ವವಾಗಿದೆ. ಅವನು ಪವಿತ್ರ ಅರ್ಪಣೆಗಳ ವಾಹಕನಾಗಿ ತನ್ನ ಪಾತ್ರದಿಂದ ಹಿಡಿದು ಬುದ್ಧಿವಂತಿಕೆಯ ಒಡೆಯನಾದ ಬೃಹಸ್ಪತಿಯಾಗಿ ತನ್ನ ಸ್ಥಾನಮಾನದವರೆಗೆ ಅಗ್ನಿಯ ಪ್ರಕೃತಿಯ ವಿವಿಧ ಅಂಶಗಳನ್ನು ಆಹ್ವಾನಿಸಿದನು. ಋಷಿಯ ಮಾತುಗಳು ಅಗ್ನಿಯ ಉರಿಯುತ್ತಿರುವ ಆತ್ಮವನ್ನು ಶಮನಗೊಳಿಸಿದ ಸೌಮ್ಯ ಮಳೆಯಂತೆ ಇದ್ದವು. ಮಂಡಪಾಲನು ತನ್ನ ಸ್ತುತಿಯನ್ನು ಮುಕ್ತಾಯಗೊಳಿಸಿದಾಗ ಅಗ್ನಿ ಋಷಿಯ ಭಕ್ತಿಯಿಂದ ಸಂತೋಷಗೊಂಡನು ಮತ್ತು ತೃಪ್ತನಾದನು. ಮಂಡಪಾಲನ ಕೋರಿಕೆಗೆ ಪ್ರತಿಕ್ರಿಯೆಯಾಗಿ ಅಗ್ನಿ ದೇವನು ತನ್ನ ಮಕ್ಕಳನ್ನು ಉಳಿಸಲು ಒಪ್ಪಿಕೊಂಡನು. ಖಂಡವ ಅರಣ್ಯವನ್ನು ಸೇವಿಸಿದ ಜ್ವಾಲೆಗಳ ನಡುವೆ ಅವರ ಸುರಕ್ಷತೆಯನ್ನು ಖಾತ್ರಿಪಡಿಸಿದನು. ಹೀಗೆ ಸಾರಂಧಕರು ರಕ್ಷಿಸಲ್ಪಟ್ಟರು ಮತ್ತು ತಂದೆಯಾಗಿ ತನ್ನ ಕರ್ತವ್ಯವನ್ನು ಪೂರೈಸುವ ಮಂಡಪಾಲನ ಸಂಕಲ್ಪವು ಅಂತಿಮವಾಗಿ ಸಾಧಿಸಲ್ಪಟ್ಟಿತು. ಈ ರೀತಿಯಾಗಿ ವರಿಸಾಂಪಾಲನನು ಅಗ್ನಿಕುಂಡದಿಂದ ಸಾರಂಧಕರು ಪವಾಡ ಸದೃಶವಾಗಿ ತಪ್ಪಿಸಿಕೊಂಡ ಹಿಂದಿನ ಕಥೆಯನ್ನು ಬಹಿರಂಗಪಡಿಸಿದನು. ಆಧ್ಯಾತ್ಮಿಕ ವಿಮೋಚನೆಯನ್ನು ಸಾಧಿಸುವಲ್ಲಿ ಕುಟುಂಬ ಕರ್ತವ್ಯ ಮತ್ತು ಭಕ್ತಿಯ ಮಹತ್ವವನ್ನು ಎತ್ತಿ ತೋರಿಸಿದನು. ಖಂಡವ ಕಾಡಿನ ಮಧ್ಯಭಾಗದಲ್ಲಿ ಒಂದು ಭೀಕರವಾದ ಬೆಂಕಿಯು ಹೊತ್ತಿ ಉರಿಯಿತು. ಅದರ ನಿವಾಸಿಗಳಲ್ಲಿ ಭೀತಿಯ ಅಲೆಗಳನ್ನು ಕಳುಹಿಸಿತ್ತು. ಅವುಗಳಲ್ಲಿ ಶಿಶು ಪಕ್ಷಿಗಳು ಇದ್ದವು. ಅವರ ತಾಯಿ ಜರಿತ ಆತಂಕದಿಂದ ತನ್ನ ಪಕ್ಕದಲ್ಲಿದ್ದರು. ಅವಳ ಮರಿಗಳು ಇನ್ನೂ ಕೊಳೆಯಿಲ್ಲದ ಮತ್ತು ಅಸಹಾಯಕವಾಗಿದ್ದವು. ಅವಳು ಗಟ್ಟಿಯಾಗಿ ಅಳುತ್ತಿರುವಾಗ ಅವಳ ಪಾದಗಳನ್ನು ನೋಡುತ್ತಿದ್ದವು. ನಮಗೆ ಸಂಭವಿಸಿದ ಕ್ರೂರವಿಧಿಗೆಂದು ತನ್ನ ಧ್ವನಿಯಲ್ಲಿ ನಡುಗಿದ ಜರಿತ ದುಃಖದಿಂದ ನಡುಗಿದಳು. ಇಡೀ ಬ್ರಹ್ಮಾಂಡವನ್ನು ಬೆಳಗಿಸುವ ಈ ಬೆಂಕಿ ತನ್ನ ಹಾದಿಯಲ್ಲಿರುವಾಗೆಲ್ಲವನ್ನೂ ನುಂಗುವ ಅಪಾಯವನ್ನುಂಟು ಮಾಡುತ್ತದೆ. ನನ್ನ ಬಡ ಮಕ್ಕಳೇ, ನಾನು ನಿನ್ನನ್ನು ಹೇಗೆ ರಕ್ಷಿಸಬಲ್ಲೆ? ನೀನು ಒಬ್ಬಂಟಿಯಾಗಿ ತಪ್ಪಿಸಿಕೊಳ್ಳಲು ತುಂಬಾ ಚಿಕ್ಕವಳು ಮತ್ತು ನಾನು ಈ ನರಕಕ್ಕೆ ಸರಿಸಮನಾಗಿಲ್ಲ. ನಾನು ಏನು ಮಾಡಬೇಕು? ನಾನು ಯಾರನ್ನು ಬಿಟ್ಟು ಹೋಗಬೇಕು? ನನ್ನ ಅಮೂಲ್ಯವಾದ ಮರಿಗಳಲ್ಲಿ ಒಂದನ್ನು ತ್ಯಜಿಸುವ ಆಲೋಚನೆ ಅಸಹನೀಯವಾಗಿದೆ. ಚಿಕ್ಕ ಹಕ್ಕಿಗಳು ತಮ್ಮ ತಾಯಿಯನ್ನು ವಿಶಾಲವಾದ ಕಣ್ಣುಗಳಿಂದ ನೋಡುತ್ತಿದ್ದವು. ಅವರ ಚಿಕ್ಕ ಕೊಕ್ಕುಗಳು ಸಂಕಟದಲ್ಲಿ ತೆರೆದಿದ್ದವು. ಅವರ ಸಂದಿಗ್ಧತೆಯನ್ನು ಅವರು ಅರ್ಥ ಮಾಡಿಕೊಂಡಂತೆ ಕಾಣುತ್ತಿತ್ತು ಮತ್ತು ಅವರು ಒಂದೊಂದಾಗಿ ಮಾತನಾಡುತ್ತಿದ್ದರು. ಅಮ್ಮ, ದಯವಿಟ್ಟು ನಮ್ಮ ಬಗ್ಗೆ ಚಿಂತಿಸಬೇಡಿ. ಹಿರಿಯ ಮರಿ ಹೇಳಿದ, ನೀವು ಈಗ ನಿಮ್ಮ ಬಗ್ಗೆ ಯೋಚಿಸಬೇಕು. ನೀವು ಇಲ್ಲಿದ್ದರೆ ನಾವೆಲ್ಲರೂ ಒಟ್ಟಾಗಿ ನಾಶವಾಗುತ್ತೇವೆ. ಆದರೆ ನೀವು ತಪ್ಪಿಸಿಕೊಂಡರೆ ನೀವು ಹೆಚ್ಚಿನ ಮಕ್ಕಳನ್ನು ಹೊಂದಬಹುದು ಮತ್ತು ನಮ್ಮ ತಂದೆಯ ಪರಂಪರೆ ಜೀವಂತವಾಗಿರುತ್ತದೆ. ಇದರ ಮರಿಗಳು ಸಮ್ಮತಿಯಿಂದ ತಲೆಯಾಡಿಸಿದವು. ಅವರ ಸಣ್ಣ ಧ್ವನಿಗಳು ತಮ್ಮ ಸಹೋದರನ ಮಾತುಗಳನ್ನು ಪ್ರತಿಧ್ವನಿಸುತ್ತಿದ್ದವು. ತನ್ನ ಮಕ್ಕಳ ಮಾತುಗಳಿಂದ ಜರಿತಾಳ ಹೃದಯ ಛಿದ್ರವಾಯಿತು. ಅವರು ಹೇಳಿದ್ದು ಸರಿ ಎಂದು ಅವಳಿಗೆ ತಿಳಿದಿತ್ತು. ಅವರ ಕುಟುಂಬದ ಪರಂಪರೆಯನ್ನು ಮುಂದುವರಿಸುವುದನ್ನು ಖಚಿತಪಡಿಸಿಕೊಳ್ಳುವ ಕರ್ತವ್ಯ ಅವಳಿಗೆ ಇತ್ತು. ಆದರೆ ಅವಳು ಅವರನ್ನು ಹೇಗೆ ನಿಶ್ಚಿತ ಮರಣದವರೆಗೆ ತ್ಯಜಿಸಲು ಸಾಧ್ಯ? ತಮ್ಮ ಹಿರಿಯ ಮಗ ಜರಿತಾರಿಯನ್ನು, ಅವರ ವಂಶಾವಳಿಯನ್ನು ಮುಂದುವರಿಸುವ ಜವಾಬ್ದಾರಿಯನ್ನು ವಹಿಸಿದ್ದ ತನ್ನ ಸಂಗಾತಿಯ ಮಾತುಗಳನ್ನು ಅವಳು ಯೋಚಿಸಿದಳು. ಅವಳು ಯೋಚಿಸುತ್ತಿದ್ದಂತೆ ಭರವಸೆಯ ಮಿನುಗುಳಿಕೆಯು ಕಾಣಿಸಿತು. ಹತ್ತಿರದಲ್ಲಿ ನೆಲದಲ್ಲಿ ಒಂದು ರಂಧ್ರವಿದೆ. ದೃಢನಿಶ್ಚಯದಿಂದ ತುಂಬಿದ ಅವಳ ಧ್ವನಿಯಲ್ಲಿ ಅವಳು ಹೇಳಿದರು, ಅದು ಇಲ್ಲಿಗೆ ಸೇರಿದೆ, ಆದರೆ ನಾನು ಅದರ ಪ್ರವೇಶವನ್ನು ಧೂಳಿನಿಂದ ಮುಚ್ಚಬಲ್ಲೆ. ಬೆಂಕಿ ಹಾದು ಹೋಗುವವರೆಗೆ ನೀವು ಒಳಗೆ ಸುರಕ್ಷಿತವಾಗಿರುತ್ತೀರಿ. ನಂತರ ಅದು ಹೊರಬಂದಾಗ ನಾನು ಹಿಂತಿರುಗಿ
ನಿಮಗೆ ದಾರಿ ಮಾಡಿಕೊಡುತ್ತೇನೆ. ಮೈಗಳು ಅನಿಶ್ಚಿತವಾಗಿ ಪರಸ್ಪರ ನೋಡುತ್ತಿದ್ದವು. ಗರಿಗಳು ಅಥವಾ ರೆಕ್ಕೆಗಳಿಲ್ಲದೆ ಅವು ರಂಧ್ರದಲ್ಲಿ ವಾಸಿಸಬಹುದಾದ ಯಾವುದೇ ಜೀವಿಗೆ ದುರ್ಬಲ ಬೇಟೆಯಾಗಿದ್ದವು. ಆದರೆ ಎಲೆಯ ಬಗ್ಗೆ ಏನು? ಅವರಲ್ಲಿ ಒಬ್ಬರು ಭಯದಿಂದ ನಡುಗುತ್ತಿರುವ ಅವರ ಧ್ವನಿಯನ್ನು ಕೇಳಿದವು. ನಾವು ಒಳಗೆ ಹೋದರೆ ಅದು ಖಂಡಿತವಾಗಿಯೂ ನಮ್ಮನ್ನು ತಿನ್ನುತ್ತದೆ. ಜರಿತಾಳ ಅಭಿವ್ಯಕ್ತಿ ಕಠೋರವಾಯಿತು. ತನ್ನ ಮಕ್ಕಳು ಹೇಳಿದ್ದು ಸರಿ ಎಂದು ಅವಳಿಗೆ ತಿಳಿದಿತ್ತು. ರಂಧ್ರವು 2 ತುದಿಗಳ ಕತ್ತಿಯಾಗಿತ್ತು. ಆದರೆ ತೆರೆದ ಸ್ಥಳದಲ್ಲಿ ಉಳಿಯುವುದು ಎಂದರೆ ಉರಿಯುತ್ತಿರುವ ಬೆಂಕಿಯ ಕಾಲುಗಳ ಮೇಲೆ ನಿಶ್ಚಿತವಾದ ಸಾವು ಎಂದು ಅವಳಿಗೆ ತಿಳಿದಿತ್ತು. ವರಿಗಳು ತಮ್ಮ ತಾಯಿಯನ್ನು ನೋಡುತ್ತಾ ಒಂದೊಂದಾಗಿ, ನಾವು ಜೀವಂತವಾಗಿ ತಿನ್ನುವುದಕ್ಕಿಂತ ಬೆಂಕಿಯಲ್ಲಿ ಸಾಯುವುದು ಒಳ್ಳೆಯದು ಎಂದು ಮಾತನಾಡುತ್ತಿದ್ದವು. ಅವರ ಧ್ವನಿಗಳು ದೃಢವಾಗಿದ್ದವು. ಇದು ಬುದ್ಧಿವಂತರಿಂದ ಅಂಗೀಕರಿಸಲ್ಪಟ್ಟ ಉದಾತ್ತ ಸಾವು ಎಂದು ಅವರು ಹೇಳಿದರು. ತನ್ನ ಮಕ್ಕಳ ಮಾತುಗಳನ್ನು ಕೇಳುವಾಗ ಜರಿತಾಳ ಹೃದಯವು ಹೆಮ್ಮೆಯಿಂದ ಒಪ್ಪಿಕೊಂಡಿತು. ತಾನು ಅವರಿಗೆ ಚೆನ್ನಾಗಿ ಕಲಿಸಿದ್ದೇನೆಂದು ಅವಳಿಗೆ ತಿಳಿದಿತ್ತು. ತಮ್ಮ ಬಗ್ಗೆ ಮತ್ತು ತಮ್ಮ ಬಗ್ಗೆ ಯೋಚಿಸುವುದು ಕಂಡವನ ಹೃದಯ ಭಾಗದಲ್ಲಿ ಜರಿತಾ ಎಂಬ ತಾಯಿ ಪಕ್ಷಿಯು ತನ್ನ ಮಕ್ಕಳ ಪಕ್ಕದಲ್ಲಿ ನಿಂತು ಸುರಕ್ಷತೆಗಾಗಿ ನೆಲದ ರಂಧ್ರವನ್ನು ಪ್ರವೇಶಿಸಬೇಕೇ ಎಂದು ಚರ್ಚಿಸುತ್ತಿದ್ದಾಗ ನೋಡುತ್ತಿತ್ತು. ಇತರ ಜೀವಿಗಳು ಒಳಗೆ ವಾಸಿಸಿ ತಮಗೆ ಹಾನಿಯನ್ನುಂಟು ಮಾಡಬಹುದೆಂಬ ಭಯದಿಂದ ಮಕ್ಕಳು ಹಿಂಜರಿಯುತ್ತಿದ್ದರು. ಅವರು ಹೊರಗೆ ಉಳಿದಿದ್ದರೆ ಸಾವು ಅನಿಶ್ಚಿತವಾಗಿದೆ. ಆದರೆ ಅವರು ರಂಧ್ರವನ್ನು ಪ್ರವೇಶಿಸಿದರೆ ಖಚಿತವಾಗಿಲ್ಲ ಎಂದು ಅವರು ಸೂಚಿಸಿದರು. ಜರಿತಾ ತಾಳ್ಮೆಯಿಂದ ಆಲಿಸಿದಳು. ಅವಳ ಕಣ್ಣುಗಳು ಆತಂಕದಿಂದ ತುಂಬಿದವು. ಆ ದಿನದ ಹಿಂದಿನ ಘಟನೆಗಳನ್ನು ಅವಳು ನೆನಪಿಸಿಕೊಂಡಳು. ಒಂದು ಗಿಡುಗವು ಕೆಳಗಿಳಿದು ಅದೇ ರಂಧ್ರದಿಂದ ಒಂದು ಇಲಿಯನ್ನು ಹೊತ್ತೊಯ್ದಿತ್ತು. ತಮ್ಮ ಶತ್ರುವನ್ನು ತೆಗೆದುಕೊಂಡಿದ್ದಕ್ಕಾಗಿ ಸ್ವರ್ಗದಲ್ಲಿ ಚಿನ್ನದ ದೇಹವನ್ನು ಹಾರೈಸುತ್ತಾ ಗಿಡುಗದ ಮೇಲೆ ಆಶೀರ್ವಾದವನ್ನು ಉಚ್ಚರಿಸಿದ್ದನ್ನು ಅವಳು ನೆನಪಿಸಿಕೊಂಡಳು. ತಾಯಿ ಪಕ್ಷಿಯ ಮಾತುಗಳು ತನ್ನ ಮಕ್ಕಳಿಗೆ ಧೈರ್ಯ ತುಂಬಲು ಉದ್ದೇಶಿಸಿದ್ದವು. ಆದರೆ ಅವರು ಸಂಶಯ ಹೊಂದಿದ್ದರು. ನಾನು ಅದನ್ನು ನನ್ನ ಸ್ವಂತ ಕಣ್ಣುಗಳಿಂದ ನೋಡಿದ್ದೇನೆ ಎಂದು ಜರಿತಾ ಉದ್ಧರಿಸಿದಳು. ಗಿಡುಗವು ಎಲೆಯನ್ನು ಹಿಡಿದು ಹಾರಿಹೋಯಿತು. ನೀವು ಭಯಪಡುವ ಅಗತ್ಯವಿಲ್ಲ. ವಿಶ್ವಾಸದಿಂದ ಈ ರಂಧ್ರವನ್ನು ಪ್ರವೇಶಿಸಿ. ಆದರೆ ಅವಳ ಮಕ್ಕಳು ಅವಳ ಕಥೆಯನ್ನು ಅನುಮಾನಿಸುತ್ತಲೇ ಇದ್ದರು. ಅವಳು ಸತ್ಯವನ್ನು ಹೇಳುತ್ತಿದ್ದೀರಾ ಅಥವಾ ಅವರ ಭಯವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದೀರಾ ಎಂದು ಅವರು ಪ್ರಶ್ನಿಸಿದರು. ಚಿಕ್ಕ ಮತ್ತು ಸುಂದರವಾದ ಪಕ್ಷಿಯಾದ ನೀನು ನಮಗಾಗಿ ನಿನ್ನನ್ನು ಏಕೆ ಅಪಾಯಕ್ಕೆ ಒಡ್ಡಿಕೊಳ್ಳಬೇಕು? ಅವರು ಕೇಳಿದರು. ನೀನು ನಿನ್ನ ಗಂಡನನ್ನು ಹುಡುಕಿಕೊಂಡು ಇನ್ನೂ ಹೆಚ್ಚಿನ ಮಕ್ಕಳನ್ನು ಹೊಂದಬಹುದು. ನಾವು ನಿನಗೆ ಅಪರಿಚಿತರಾಗಿದ್ದೇವೆ. ಜರಿತಾ ಮಕ್ಕಳು ಅವುಗಳನ್ನು ಬಿಟ್ಟು ಬೇರೆಡೆ ಸುರಕ್ಷಿತವಾಗಿರಲು ಅವಳನ್ನು ಒತ್ತಾಯಿಸಿದರು. ಆದರೆ ಅವರು ಅಗ್ನಿ ಜ್ವಾಲೆಯನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಅವರ ತಾಯಿ ಅವರ ಮಾತುಗಳನ್ನು ಕೇಳುತ್ತಿದ್ದಂತೆ ಅವರ ಮುಖದ ಮೇಲೆ ಭಾವನೆಗಳ ಮಿಶ್ರಣವು ಆಡಿತು. ತನ್ನ ಮಕ್ಕಳನ್ನು ರಕ್ಷಿಸಲು ತಾನು ತನ್ನ ಶಕ್ತಿಯಿಂದ ಎಲ್ಲವನ್ನೂ ಮಾಡಿದ್ದೇನೆ ಎಂದು ಅವಳು ತಿಳಿದಿದ್ದಳು. ಆದರೆ ಅವರು ಅವಳನ್ನು ನಂಬಲು ನಿರಾಕರಿಸಿದರು. ಭಾರವಾದ ಹೃದಯದಿಂದ ಜರಿತಾ ತಾನು ಇನ್ನು ಮುಂದೆ ಅವರೊಂದಿಗೆ ಇರಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡಳು ಮತ್ತು ಖಂಡವವನ್ನು ತೊರೆಯುವ ಕಷ್ಟಕರ ನಿರ್ಧಾರವನ್ನು ಮಾಡಿದಳು. ಅವಳು ತನ್ನ ಪುತ್ರರಿಂದ ದೂರ ಹಾರಿ ಹೋದಾಗ ಅಗ್ನಿಯ ಜ್ವಾಲೆಗಳು ಹತ್ತಿರವಾದವು. ಭೂಮಿಯ ಮೇಲೆ ಉರಿಯುತ್ತಿರುವ ಹೊಳಪನ್ನು ಬೀರಿದವು. ಹೊತ್ತಿ ಉರಿಯುತ್ತಿರುವ ನರಕವು ಹತ್ತಿರವಾಗುತ್ತಿದ್ದಂತೆ ಚಿಕ್ಕ ಹಕ್ಕಿಗಳು ಭಯದಿಂದ ನೋಡುತ್ತಿದ್ದವು. ಮತ್ತು ಆಗಲೇ 4ರಲ್ಲಿ ಹಿರಿಯಳಾದ ಜರಿತಾರೆ ಮಾತನಾಡಲು ಪ್ರಾರಂಭಿಸಿದಳು. 2 ದೊಡ್ಡ ಪರ್ವತಗಳ ನಡುವೆ ನೆಲೆಸಿರುವ ಒಂದು ಸಣ್ಣ ಹಳ್ಳಿಯಲ್ಲಿ 5 ಸಹೋದರರ ಕುಟುಂಬವಿತ್ತು. ಜರಿತಾರಿ, ಸಲಿಸ್ರಿಕಸ್, ತಮ್ಮ ಮಿತ್ರ ದ್ರೋಣ ಮತ್ತು ಅವರ ಹಿರಿಯ ಸಹೋದರ ಮಂಡಪಾಲ. ಬೇಸಿಗೆಯ ಸೂರ್ಯನು ಭೂಮಿಯ ಮೇಲೆ ಬೀಳುತ್ತಿದ್ದಂತೆ ತಮ್ಮ ಶಾಂತಿಯುತ ಜೀವನವು ಶಾಶ್ವತವಾಗಿ ಬದಲಾಗುತ್ತಿರುವುದನ್ನು ಸಹೋದರರು ಗಮನಿಸಿದರು. ಒಂದು ದಿನ ಅವರು ಬೃಹತ್
ಮರದ ನೆರಳಿನಲ್ಲಿ ಒಟ್ಟಿಗೆ ಕುಳಿತಿದ್ದಾಗ ಜರಿತಾರಿ ಬುದ್ಧಿವಂತಿಕೆಯಿಂದ ತುವಿದ ಧ್ವನಿಯಲ್ಲಿ ಮಾತನಾಡಿದರು. ನನ್ನ ಪ್ರಿಯ ಸಹೋದರರೇ, ಅವರು ಹೇಳಿದರು, ಬುದ್ಧಿವಂತ ಮತ್ತು ಜಾಗೃತ ಆತ್ಮವು ಸಾವಿನ ಮುಖದಲ್ಲಿ ಜಾಗರೂಕತೆಯಿಂದಿರುತ್ತವೆ. ಸಮಯ ಸಮೀಪಿಸಿದಾಗ ಯಾವುದೇ ನೋವನ್ನು ಅನುಭವಿಸುವುದಿಲ್ಲ. ಆದರೆ ಗೊಂದಲಕ್ಕೊಳಗಾದ ಮತ್ತು ಅರಿವಿಲ್ಲದವರು ಅದರ ಆಗಮನದಲ್ಲಿ ಬಹಳವಾಗಿ ಬಳಲುತ್ತಾರೆ. ಅವರ ಮಾತುಗಳು ಗಾಳಿಯಲ್ಲಿ ಸವಾಲಿನಂತೆ ತೂಗಾಡುತ್ತಿದ್ದವು. ಪ್ರತಿಯೊಬ್ಬ ಸಹೋದರನು ತಮ್ಮ ಸ್ವಂತ ಮರಣದ ಬಗ್ಗೆ ಯೋಚಿಸುವಂತೆ ಧೈರ್ಯ ತೋರುತ್ತಿತ್ತು. ಎರಡನೇ ಹೀಯನಾದ ಸರೀಸೃಕ ಸೌಮ್ಯವಾಗಿ ಮುಗುಳ್ನಕ್ಕನು, ನೀನು ತಾಳ್ಮೆಯುಳ್ಳವಳು ಮತ್ತು ಬುದ್ಧಿವಂತಳು ಜರಿತಾರಿ ಎಂದನು. ನಾವು ನಮ್ಮ ಭಯವನ್ನು ಒಟ್ಟಿಗೆ ಎದುರಿಸುವ ಸಮಯ ಬಂದಿದೆ. ಈ ಬಿಕ್ಕಟ್ಟಿನಲ್ಲಿ ನಮ್ಮಲ್ಲಿ ಒಬ್ಬರೇ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಕಂಡುಕೊಳ್ಳಬಹುದು. ಅವನ ಮಾತುಗಳು ಶಾಂತವಾದ ಆತ್ಮವಿಶ್ವಾಸದಿಂದ ಕೂಡಿದ್ದವು. ಅದು ಅವನ ಸಹೋದರರಿಗೆ ಸ್ಫೂರ್ತಿ ನೀಡಿತು. ಆದರೆ ಮೂರನೆಯ ಸಹೋದರನಾದ ಸ್ತಂಭನಿತ್ರನು ಜವಾಬ್ದಾರಿಯ ಭಾವನೆಯಿಂದ ಮಾತಾಡಿದನು. ನಾವು ನಮ್ಮ ಹಿರಿಯ ಸಹೋದರನಾದ ಮಂಡಪಾಲನನ್ನು ನಮ್ಮ ರಕ್ಷಕನಾಗಿ ನೋಡುತ್ತೇವೆ ಎಂದು ಹೇಳಿದನು. ಆತನೇ ನಮ್ಮನ್ನು ಅಪಾಯದಿಂದ ರಕ್ಷಿಸುವವನು. ಆತ ವಿಫಲವಾದರೆ ನಮಗೆ ಯಾವ ಭರವಸೆಯಿದೆ? ಆತನ ಮಾತುಗಳು ಅನುಮಾನ ಮತ್ತು ಅನಿಶ್ಚಿತತೆಯ ಸುಳಿವನ್ನು ಹೊಂದಿದ್ದವು. ಸಹೋದರರಲ್ಲಿ ಅತ್ಯಂತ ಕಿರಿಯ ಮತ್ತು ಮುಗ್ಧನಾದ ದ್ರೋಣನು ಭಯದಿಂದ ನಡುಗಿದನು. ಓ ಪ್ರಿಯ ಅಗ್ನಿ ಎಂದು ಕೂಗಿದನು. ಬೆಂಕಿಯ ಕ್ರೂರ ದೇವರು ನಮಗಾಗಿ ಬರುತ್ತಿದ್ದಾನೆ. ಆತನಿಗೆ 7 ನಾಲಿಗೆಗಳು ಮತ್ತು 7 ಬಾಯಿಗಳಿವೆ. ಆತ ಕೋಪದಿಂದ ಹೊತ್ತಿ ಉರಿಯುತ್ತಿದ್ದಾನೆ ಮತ್ತು ಆತನ ದಾರಿಯಲ್ಲಿ ನಾಳೆಲ್ಲವನ್ನೂ ಸೇವಿಸುತ್ತಿದ್ದಾನೆ. ಆತನ ಧ್ವನಿಯು ಭಯ ಮತ್ತು ಬೇಡಿಕೆಯಿಂದ ತುಂಬಿದ ಚಿಕ್ಕ ಮಗುವಿನಂತೆ ಇತ್ತು. ಸಹೋದರರು ತಮ್ಮ ಭಯವನ್ನು ಗಾಳಿಗೆ ಸಂಬೋಧಿಸುತ್ತಿದ್ದಂತೆ ಅವರಿಬ್ಬರೂ ಬೆಂಕಿಯ ದೇವತೆಯಾದ ಅಗ್ನಿಯನ್ನು ಸ್ತುತಿಸುವ ಸ್ತೋತ್ರವನ್ನು ಭಕ್ತಿಭಾವದಿಂದ ಹಾಡಿದರು. ಜರಿತಾರಿ ಪ್ರಾರಂಭಿಸಿದರು. ನೀನು ಗಾಳಿಯ ಆತ್ಮವೋ ಅಗ್ನಿ, ನೀನು ಭೂಮಿಯ ಸಸ್ಯವರ್ಗದ ದೇಹ, ನೀರು ನಿನ್ನ ತಂದೆ ಮತ್ತು ನೀನು ಅದರ ಮಗು. ಅವನ ಮಾತುಗಳು ಪ್ರಕೃತಿಯ ಶಕ್ತಿ ಮತ್ತು ಸೌಂದರ್ಯಕ್ಕೆ ಸೌಮ್ಯವಾದ ಗೌರವವನ್ನು ನೀಡುತ್ತಿದ್ದವು. ಸರೀಸೃಕನು ಹಿಂಬಾಲಿಸಿದನು. ಆತನ ಧ್ವನಿಯು ಹಂಬಲದಿಂದ ತುಂಬಿತ್ತು. ಓ ಅದಿ, ನಮ್ಮ ತಾಯಿ ಇಲ್ಲಿಲ್ಲ ಮತ್ತು ನಮ್ಮ ತಂದೆಯನ್ನು ನಾವು ತಿಳಿದಿಲ್ಲ. ನಾವು ಚಿಕ್ಕವರು ಮತ್ತು ಅಸಹಾಯಕರು, ಗೂಡಿನಲ್ಲಿರುವ ಚಿಟ್ಟೆಗಳಂತೆ. ಓ ಅಗ್ನಿ, ನಮ್ಮನ್ನು ರಕ್ಷಿಸು. ನಿನ್ನ 7 ಜ್ವಾಲೆಗಳಿಂದ ನಮ್ಮನ್ನು ರಕ್ಷಿಸು. ಆತನ ಮಾತುಗಳು ಆಶ್ರಯ ಮತ್ತು ರಕ್ಷಣೆಗಾಗಿ ಹೃತ್ಪೂರ್ವಕವಾದ ಪ್ರಾರ್ಥನೆಯಾಗಿದ್ದವು. ನೀವು ಎಲ್ಲವೂ ಆಗಿದ್ದೀರಿ. ಓ ಅಗ್ನಿ, ಬ್ರಹ್ಮಾಂಡವು ನಿಮ್ಮೊಳಗೆ ಸ್ಥಾಪಿತವಾಗಿದೆ. ನೀವು ಪ್ರತಿಯೊಂದು ಜೀವಿಯನ್ನೂ ಪೋಷಿಸುತ್ತೀರಿ ಮತ್ತು ಬ್ರಹ್ಮಾಂಡವನ್ನೇ ಬೆಂಬಲಿಸುತ್ತೀರಿ. ಅವರ ಮಾತುಗಳು ಭಕ್ತಿ ಮತ್ತು ವಿಸ್ಮಯದಿಂದ ತುಂಬಿದ ಪ್ರಾರ್ಥನೆಯಂತೆ ಇದ್ದವು. ದ್ರೋಣನ ಸ್ತೋತ್ರವು ಅವರ ಸ್ವಂತ ದುರ್ಬಲತೆಯ ಕಟುವಾದ ಅಭಿವ್ಯಕ್ತಿಯಾಗಿತ್ತು. ಅರಣ್ಯವು ಉರಿಯುತ್ತಿತ್ತು. ಕೊಂಬೆಗಳ ಮೂಲಕ ಬೀಸುವ ಗಾಳಿಯಂತೆ ಅದರ ಜ್ವಾಲೆಗಳು ಮರಗಳ ಮೇಲೆ ನೆಕ್ಕುತ್ತಿದ್ದವು. ಋಷಿ ಮಂಡಪಾಲನು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುತ್ತಿದ್ದನು. ಅವನ ಆತಂಕವು ಪ್ರತಿ ಕ್ಷಣಕ್ಕೂ ಹೆಚ್ಚುತ್ತಿತ್ತು. ಹಿಂದಿನ ಹೆಂಡತಿಯಾದ ಜರಿತಾದಿಂದ ಅವನಿಗೆ ಜನಿಸಿದ ಅವನ ಮಕ್ಕಳ ಸುರಕ್ಷತೆಯಿಂದ ಅವನ ಆಲೋಚನೆಗಳು ಮುಳುಗಿ ಹೋದವು. ಅವನು ಅವರ ಪರವಾಗಿ ಬೆಂಕಿಯ ದೇವತೆಯಾದ ಅಗ್ನಿಯೊಂದಿಗೆ ಮಾತನಾಡಿದ್ದನು. ಆದರೆ ಈಗ ಅವನ ಮಾತುಗಳು ವ್ಯರ್ಥವಾಗಬಹುದೆಂದು ಅವರು ಹೆದರಿದನು. ಅವನು ನಡೆಯುತ್ತಿದ್ದಾಗ ಮಂಡಪಾಲನ ಮನಸ್ಸು ತನ್ನ ಈಗಿನ ಹೆಂಡತಿ ಲಪಿತಾಳ ಕಡೆಗೆ ತಿರುಗಿತು. ಅವರ ಮಕ್ಕಳ ಸುರಕ್ಷತೆಯ ಬಗ್ಗೆ ತನ್ನ ಕಳವಳಗಳನ್ನು ಹಂಚಿಕೊಳ್ಳುತ್ತಾ ಅವನು ಅವಳೊಂದಿಗೆ ಶಾಂತವಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದರು. ಆದರೆ ಲಪಿತಾಳ ಪ್ರತಿಕ್ರಿಯೆಯು ಅಸೂಯೆ ಮತ್ತು ಕೋಪದಿಂದ ತುಂಬಿತ್ತು. ಅವಳು, ಮಂಡಪಾಲನು ಜರಿತನಿಂದ ವಿಚಲಿತನಾಗಿದ್ದಾನೆ ಮತ್ತು ಅವಳ ಮೇಲಿನ ಅವನ ಪ್ರೀತಿಯು ಕ್ಷೀಣಿಸುತ್ತಿದೆ ಎಂದು ಆರೋಪಿಸಿದರು. ಅವರ ಭವಿಷ್ಯದ ಬಗ್ಗೆ ಒಟ್ಟಿಗೆ ಯೋಚಿಸುತ್ತಿದ್ದೇನೆ, ಆದರೆ ಆಕೆ ವಿಚಲಿತಳಾಗುವುದಿಲ್ಲ ಎಂದು ವಿವರಿಸುತ್ತಾ
ಲಪಿತಾಳನ್ನು ಸಮಾಧಾನಪಡಿಸಲು ಮಂಟಪಾಲನು ಪ್ರಯತ್ನಿಸಿದನು. ನಿಮ್ಮ ಗಮನವನ್ನು ವಿಭಜಿಸುವ 2 ಪಕ್ಷಗಳಿವೆ. ಅವಳು ಉಗುಳಿದಳು. ನಿಮ್ಮ ಹೃದಯವು ಇನ್ನೂ ದುಃಖಿಸುತ್ತಿರುವ ಜರಿತಾಳ ಬಳಿಗೆ ಹಿಂತಿರುಗಿ ಆ ಮಾತುಗಳೊಂದಿಗೆ ಲಪಿತಾ ತಿರುಗಿ ಹೊರಟಳು. ಮಂಟಪಾಲನನ್ನು ಕಾಡಿನಲ್ಲಿ ಏಕಾಂಗಿಯಾಗಿ ಬಿಟ್ಟು ಹೋದಳೀತ ಮಧ್ಯೆ ಬೆಂಕಿಯು ಕಡಿಮೆಯಾಗಲು ಪ್ರಾರಂಭಿಸಿತು ಮತ್ತು ಜರಿತಾ ತನ್ನ ಮಲತಾಯಿ ಲಪಿತಾಳೊಂದಿಗೆ ವಾಸಿಸುತ್ತಿದ್ದ ಸ್ಥಳಕ್ಕೆ ಧಾವಿಸಿದಳು. ಆಕೆಯ ಪರಿಹಾರಕ್ಕಾಗಿ ಅಗ್ನಿ ಪರೀಕ್ಷೆಯಿಂದ ನಡುಗಿದ್ದರೂ ಅವರೆಲ್ಲರೂ ಸುರಕ್ಷಿತವಾಗಿ ಮತ್ತು ಆರೋಗ್ಯವಾಗಿರುವುದನ್ನು ಅವಳು ಕಂಡರು. ಅವರು ಮತ್ತೆ ಸೇರಿದಾಗ ಮಂಡಪಾಲನು ಸ್ಥಳಕ್ಕೆ ಆಗಮಿಸಿದನು. ಆದರೆ ಅವನ ಮಕ್ಕಳು ಮತ್ತು ಅವರ ತಾಯಿ ಅವನಿಗೆ ಸ್ವಲ್ಪ ಸಂತೋಷವನ್ನು ತೋರಿಸಿದರು. ಮಂಡಪಾಲನು ಜರಿತಳನ್ನು ತನ್ನ ಮಕ್ಕಳ ಬಗ್ಗೆ ಕೇಳಿದನು. ಯಾರು ಹಿರಿಯರು ಮತ್ತು ಯಾರು ಕಿರಿಯರು ಎಂದು ಕೇಳಿದನು. ಆದರೆ ಉತ್ತರಿಸುವ ಬದಲು ಜರಿತಾ ಅವನ ಮೇಲೆ ವಾಗ್ದಾಳಿ ನಡೆಸಿದಳು. ಅವನು ಲಪಿತಾಳ ಮೋಡಿಗಾಗಿ ಅವಳನ್ನು ತೊರೆದಿದ್ದಾನೆ ಎಂದು ಆರೋಪಿಸಿದಳು. ಅವಳ ಬಳಿಗೆ ಹಿಂತಿರುಗಿ ಅವಳು ಉಗುಳಿದಳು. ನೀವು ಈ ಹಿಂದೆ ಒಮ್ಮೆ ನನ್ನನ್ನು ಬಿಟ್ಟು ಹೋಗಿದ್ದೀರಿ. ಆದರೆ ನೀವು ಎಲ್ಲಿದ್ದೀರೋ ಅಲ್ಲಿ ನೀವು ಸಂತೋಷವಾಗಿರಲಿಲ್ಲ. ಮಂಡಪಾಲನು ತನ್ನನ್ನು ವಿವರಿಸಿಕೊಳ್ಳಲು ಪ್ರಯತ್ನಿಸಿದನು. ಹಿಂದಿನ ಜೀವನದಲ್ಲಿ ಅಸೂಯೆಗಳಿಂದ ಹುಚ್ಚನಾಗಿದ್ದ ಜರಿತಾ ಮತ್ತು ಅರುಂಧತಿ ನಡುವೆ ಹೋಲಿಕೆ ಮಾಡಿದನು. ಮಹಿಳೆಯರು ಪತ್ನಿಯರಾಗಿದ್ದರೂ ವಿಶ್ವಾಸಘಾತುಕರಾಗಬಹುದು ಎಂದು ಆತ ಎಚ್ಚರಿಸಿದನು. ಆದರೆ ಜರಿತಾಳ ಕೋಪವನ್ನು ಶಾಂತಗೊಳಿಸಲಾಗಲಿಲ್ಲ. ಪರಿಸ್ಥಿತಿಯು ಹೆಚ್ಚು ಉದ್ವಿಗ್ನವಾಗಲಾರದು ಎಂದು ತೋರುತ್ತಿದ್ದಂತೆ ಮಂಡಪಾಲನ ಮಕ್ಕಳು ಅವನನ್ನು ಪೂಜಿಸಲು ಮುಂದೆ ಬಂದರು ಮತ್ತು ಅವನು ಮತ್ತೊಮ್ಮೆ ಅವರ ಬಗ್ಗೆ ದಯೆಯಿಂದ ಮಾತನಾಡಲು ಪ್ರಾರಂಭಿಸಿದನು. ಎಲ್ಲವೂ ಚೆನ್ನಾಗಿದೆ ಎಂದು ಅವನು ಅವರಿಗೆ ಎಲ್ಲಾ ಭರವಸೆ ನೀಡಿದನು ಮತ್ತು ನಿಧಾನವಾಗಿ, ಆದರೆ ಖಂಡಿತವಾಗಿ ತೆರವುಗೊಳಿಸುವ ವಾತಾವರಣವು ಕೋಪ ಮತ್ತು ನೋವಿನ ವಾತಾವರಣದಿಂದ ಶಾಂತಿ ಮತ್ತು ಸಾಮರಸ್ಯಕ್ಕೆ ಬದಲಾಗಲು ಪ್ರಾರಂಭಿಸಿತು. ದೊಡ್ಡ ವಿಪತ್ತಿನ ಮಧ್ಯದಲ್ಲಿ ಮಂಡಪಾಲನು ತನ್ನ ಕುಟುಂಬದ ಸುರಕ್ಷತೆಯ ಚಿಂತೆಗಳಿಂದ ಭಾರವಾದ ಹೃದಯದಿಂದ ಎತ್ತರವಾಗಿ ನಿಂತನು. ಒಂದು ಕಾಲದಲ್ಲಿ ಜೀವದಿಂದ ತುಂಬಿದ್ದ ಖಂಡವ ಅರಣ್ಯವು ಈಗ ಉರಿಯುತ್ತಿತ್ತು. ಅದರ ಮರಗಳು ಮತ್ತು ಜೀವಿಗಳು ಬೆಂಕಿಯ ದೇವತೆಯಾದ ಅಗ್ನಿಯ ಉಗ್ರ ಜ್ವಾಲೆಗಳಿಂದ ಸುಟ್ಟು ಹೋದವು. ಬ್ರಾಹ್ಮಣನು ಹತಾಶೆಯಿಂದ ನೋಡುತ್ತಿದ್ದಂತೆ ಮಂಡಪಾಲನ ಕುಟುಂಬವನ್ನು ಹಾನಿಯಿಂದ ರಕ್ಷಿಸುವ ಭರವಸೆ ನೀಡಿದ್ದ ಸ್ವತಃ ಅಗ್ನಿಯು ಹೇಳಿದ ಮಾತುಗಳನ್ನು ಅವನು ನೆನಪಿಸಿಕೊಂಡನು. ಹೊಸ ಭರವಸೆಯೊಂದಿಗೆ ಮಂಡಪಾಲನು ತನ್ನ ಮಕ್ಕಳ ಕಡೆಗೆ ತಿರುಗಿದನು. ಅವರ ಕಣ್ಣುಗಳು ಭಯದಿಂದ ಅವರ ಮುಂದೆ ನರಕವನ್ನು ನೋಡುತ್ತಿದ್ದವು. ನನ್ನ ಮಕ್ಕಳೇ, ಭಾವೋದ್ರೇಕದಿಂದ ನಡುಗುತ್ತಿರುವ ಅವನ ಧ್ವನಿಯಲ್ಲಿ ನಾನು ನಿಮ್ಮ ಪರವಾಗಿ ಅಗ್ನಿಯೊಂದಿಗೆ ಮಾತನಾಡಿದ್ದೇನೆ ಮತ್ತು ಅವನು ನಿಮ್ಮ ಸುರಕ್ಷತೆಯ ಬಗ್ಗೆ ನನಗೆ ಭರವಸೆ ನೀಡಿದ್ದಾನೆ. ಅವನ ಶಕ್ತಿಯು ದೊಡ್ಡದಾಗಿದೆ, ಆದರೆ ಅದು ನಿಮ್ಮ ತಾಯಿಯ ಸದ್ಗುಣ ಮತ್ತು ನಿಮ್ಮ ಸ್ವಂತ ಆಂತರಿಕ ಶಕ್ತಿಯಾಗಿದೆ. ಮಂಡಪಾಲನ ಮಾತುಗಳು ಅವರ ಆತ್ಮಗಳಿಗೆ ಮುಲಾಮುರಿದ್ದವು. ಅವರ ಭಯವನ್ನು ಶಮನಗೊಳಿಸಿ ಧೈರ್ಯದಿಂದ ತುಂಬಿದವು. ಬೆಂಕಿಯ ಜ್ವಾಲೆ ಉರಿಯುತ್ತಿದ್ದಂತೆಯೇ ಅವರ ದಾರಿಯಲ್ಲಿನ ಎಲ್ಲವನ್ನೂ ಸೇವಿಸುತ್ತಾ ಮಂಡಪಾಲನಿಗೆ ಹೊರಡುವ ಸಮಯ ಬಂದಿದೆ ಎಂದು ತಿಳಿಯಿತು. ಅವನು ತನ್ನ ಹೆಂಡತಿ ಮತ್ತು ಮಕ್ಕಳ ಕೈ ಹಿಡಿದು ಅಗ್ನಿ ತನ್ನ ಮೇಲೆ ಬೀಸಿದ ಅವ್ಯವಸ್ಥೆ ಮತ್ತು ವಿನಾಶವನ್ನು ಬಿಟ್ಟು ವಿನಾಶದ ಕಾಡಿನಿಂದ ಹೊರಬಂದರು. ಅವರು ಹೊಸ ಮನೆಯನ್ನು ಹುಡುಕುತ್ತಾ ದೂರದವರೆಗೆ ಪ್ರಯಾಣಿಸಿದರು. ಅಲ್ಲಿ ಅವರು ಹೊಸದಾಗಿ ಪ್ರಾರಂಭಿಸಬಹುದೇತ ಮಧ್ಯೆ ನರಕದ ಮಧ್ಯದಲ್ಲಿ ಅಗ್ನಿ ಇನ್ನೂ ಬಲಗೊಂಡನು. ಅವನ ಶಕ್ತಿ ಕೊಬ್ಬು ಮತ್ತು ಮಜ್ಜೆಯ ನದಿಗಳಿಂದ ಉತ್ತೇಜಿಸಲ್ಪಟ್ಟಿತ್ತು. ಅದನ್ನು ಅವನು ತೀವ್ರ ಹಸಿವಿನಿಂದ ನುಂಗಿದನು. ಜ್ವಾಲೆಗಳು ತಮ್ಮ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಅವನು ಅರ್ಜುನನಿಗೆ ತನ್ನನ್ನು ಬಹಿರಂಗಪಡಿಸಿದನು. ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು ಮತ್ತು ಅವನ ಧ್ವನಿಯು ಆಕಾಶದಲ್ಲಿ ಗುಡುಗುತ್ತಿತ್ತು. ದೇವರ ರಾಜನಾದ ಪುರಂದರನು ತನ್ನ ಖಗೋಳ ಸೇವಕರಾದ ಮಾರುತರಿಂದ ಸುತ್ತುವರಿದ ಆಕಾಶದಿಂದ ಇಳಿದನು. ನಿಮ್ಮ ಸಾಧನೆಯು
ಒಬ್ಬ ದೇವನಿಗೂ ಸಾಧಿಸಲು ಸಾಧ್ಯವಾಗದ ಸಾಧನೆ ಯಾರಿದೆ ಎಂದು ಭಯದಿಂದ ತುಂಬಿದ ಅವರ ಧ್ವನಿಯಲ್ಲಿ ಪುರಂದರ ಘೋಷಿಸಿದ. ನೀವು ಈ ಹಿಂದೆ ಯಾರೂ ಮಾಡಿರದ ಕಾರ್ಯವನ್ನು ಮಾಡಿದ್ದೀರಿ. ನೀವು ಈ ಜಗತ್ತಿನಲ್ಲಿ ದೊಡ್ಡ ಪರಿವರ್ತನೆಯನ್ನು ತಂದಿದ್ದೀರಿ. ಆದ್ದರಿಂದ ಅವರು ಪ್ರತಿಯೊಬ್ಬರಿಗೂ ಒಂದು ವರವನ್ನು ಅರ್ಪಿಸಿದರು. ಅದನ್ನು ಸಾಧಿಸುವುದು ಯಾವುದೇ ಮನುಷ್ಯನಿಗೆ ಅಸಾಧ್ಯವಾಗಿತ್ತು. ಅರ್ಜುನನು ದೇವತೆಗಳ ಪ್ರಬಲ ರಾಜನಾದ ಇಂದ್ರನಿಂದ ಶಸ್ತ್ರಾಸ್ತ್ರಗಳನ್ನು ಕೇಳಿದನು ಮತ್ತು ಪುರಂದರನು ಒಪ್ಪಿಕೊಂಡನು. ಆದರೆ ಒಂದು ಎಚ್ಚರಿಕೆಯೊಂದಿಗೆ, ನಾನು ನಿನಗೆ ಈ ಶಸ್ತ್ರಾಸ್ತ್ರಗಳನ್ನು ನೀಡುವ ಸಮಯ ಬರುತ್ತದೆ ಎಂದು ಅವನು ಹೇಳಿದನು. ಆದರೆ ಅಲ್ಲಿಯವರೆಗೆ ಅವು ನಿನ್ನ ವ್ಯಾಪ್ತಿಯಿಂದ ಹೊರಗಿವೆ. ಅರ್ಜುನನ ಸ್ನೇಹಿತ ಮತ್ತು ಸಂಗಾತಿಯಾದ ವಾಸುದೇವನು ಬೇರೆ ಏನನ್ನಾದರೂ ಕೇಳಿದನು. ಅರ್ಜುನನೊಂದಿಗಿನ ಅವನ ಸ್ನೇಹವು ಶಾಶ್ವತವಾಗಿರಲಿ ಎಂದು. ಆದ್ದರಿಂದ ಪುರಂದರನು ಅವನಿಗೆ ಈ ವರವನ್ನು ನೀಡಿ ಅವರ ಬಂಧವನ್ನು ಶಾಶ್ವತವಾಗಿ ಮುಚ್ಚಿದನು. ನೀಡಿದ್ದ ವರಗಳೊಂದಿಗೆ ಪುರಂದರನು ಮಾರುತರು ಮತ್ತು ಆಕಾಶವಾಸಿಗಳೊಂದಿಗೆ ಮತ್ತೊಮ್ಮೆ ಸ್ವರ್ಗಕ್ಕೆ ಏರಿದನು. ತನ್ನ ಕೊಬ್ಬು ಮತ್ತು ರಕ್ತದ ಹಬ್ಬದಿಂದ ತೃಪ್ತನಾದ ಅಗ್ನಿ ತನ್ನ ಉರಿಯುವಿಕೆಯನ್ನು ನಿಲ್ಲಿಸಿದನು. ಅರ್ಜುನ ಮತ್ತು ವಾಸುದೇವನಿಗೆ ಕೃತಜ್ಞತೆಯ ಮಾತುಗಳನ್ನು ಹೇಳುವಾಗ ಅವನ ಜ್ವಾಲೆಗಳು ಸಾಯುತ್ತಿದ್ದವು. ನೀವಿಬ್ಬರೂ ಮನುಷ್ಯರಲ್ಲಿ ಕುಲಿಗಳು.